ನಮಸ್ಕಾರ ಶಿವಣ್ಣ. ಏನು ಇದ್ದ ಕಡೆ ಅವಸರವಾಗಿ ತೋಟಕ್ಕೆ ಹೊರಡುವಂತೆ ಕಾಣುತ್ತದೆ ಅಲ್ಲವೇ? ಹೌದು ಕಾಳಿಂಗ, ನನ್ನ ತಂಗಿಯ ಮದುವೆ ಗದ್ದಲದಲ್ಲಿ ಬಿದ್ದು ತೋಟವನ್ನೇ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ತೋಟ ನೋಡಿಕೊಂಡು ಹೊರಟಣ ಅಂತ ಬರ್ತಿದ್ದೆ. ಅದಿರ್ಲಿ, ನನ್ನ ತಂಗಿಯ ಮದುವೆಯಲ್ಲಿ ಮುಖ್ಯವಾಗಿ ಇರ್ಬೇಕಾದ ನೀನು ಒಂದೇಕೆ ಊರಲ್ಲಿ ಇರ್ಲಿಲ್ಲ? ನನ್ನನ್ನು ಕ್ಷಮಿಸಿಬಿಡು ಶಿವಣ್ಣ. ಅಂದೇ ನಮ್ಮ ದಲಿತರ ಸಂಘಕ್ಕೆ ಮುಖ್ಯವಾಗಿ ಸಂಘಟನೆ ಬೆಂಗಳೂರಿನಲ್ಲಿ ಇತ್ತು. ಆ ಸಂಘಟನೆ ಒಳಗೆ ನಾನು ಪಾಲ್ಗೊಳ್ಳಬೇಕು. ನಮ್ಮ ತಾಲೂಕಿನ ಪರವಾಗಿ ಆ ಸಂಘಟನೆ ಒಳಗೆ ಪಾಲ್ಗೊಳ್ಳಬೇಕಾಯಿತು. ಏನೇ ಆಗಲಿ, ಆ ದೇವರ ದಯದಿಂದ ಜ್ಯೋತಿಯ ಕಂಕಣ ಬಲ ಕೂಡಿತ್ತಲ್ಲ, ಅದೇ ನನಗೆ ಸಂತೋಷ. ಕಾಳಿಂಗ, ದಲಿತ ಸಂಘದ ಲೀಡರ್ ಆಗಿ ನೀನು ಕ್ರಾಂತಿಕಾರಿಯಾಗಿ ನೀನು ಒಬ್ಬಂಟಿಗ ಅಂದ ಮೇಲೆ ಮೈ ತುಂಬಾ ಕಣ್ಣಿಟ್ಟುಕೊಂಡು ಮುನ್ನಡೆಯಬೇಕು. ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬೇಕು ಹೊರತು ಕ್ರಾಂತಿಯನ್ನು ಗೆಲ್ಲುವುದು ಬಲು ಕಷ್ಟ ಕಾಳಿಂಗ, ಬಲು ಕಷ್ಟ. ಈ ಕಾಳಿಂಗನ ಜೀವನವೇ ಒಂದು ಕ್ರಾಂತಿ. ಭಾರತದಲ್ಲಿ ಬಡವರ ಭಾಗ್ಯೋದಯ ಎಂದು ಚೆಲ್ಲುತ್ತದೆಯೋ ಅಂದ ನಮ್ಮ ದಲಿತರ ಸಂಘಕ್ಕೆ ಶಾಂತಿ. ಬಡವರಿಗೆ ನ್ಯಾಯ ಸಿಗುವವರೆಗೂ ಕಂಕಣ ಬುದ್ಧನಾಗಿ ಹೋರಾಡುವುದೇ ಈ ಕಾಳಿಂಗನ ಕಾಯಕ. ನಿತ್ಯ ನಡೆಯುವ ದುಷ್ಟ ಶಕ್ತಿಯನ್ನು ಹತ್ತಿಕ್ಕಿ ಮೆಟ್ಟಿ ನಿಲ್ಲುವುದೇ ಈ ಕಾಳಿಂಗನ ಕ್ರಾಂತಿ. ಕಾಳಿಂಗ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕ್ರಾಂತಿಕಾರ್ಯನಿಂದಲೇ ದಿಟ್ಟತನದಿಂದ ಗೆದ್ದುಕೊಳ್ಳಬೇಕೆಂದು ಪಣ ತೊಟ್ಟ ಸುಭಾಷ್ ಚಂದ್ರ ಬೋಸ್ ಕೊನೆಗೆ ನೆಲೆ ಇಲ್ಲದೆ ನೆಲ ಸಮಾನವಾದರು. ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗೆದ್ದುಕೊಂಡ ಮಹಾತ್ಮ ಗಾಂಧೀಜಿಯವರು ಇಂದಿಗೂ ಚಿರಮರವಾಗಿ ನೆಲೆಯೂರಿದ್ದಾರೆ ಈ ಭಾರತದ ಕಂದಮ್ಮಗಳ ಹೃದಯ ಮಂದಿರಗಳಲ್ಲಿ. ಶಾಂತಿಗೂ ಕ್ರಾಂತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಕಾಳಿಂಗ, ಅಜಗಜಾಂತರ ವ್ಯತ್ಯಾಸವಿದೆ. ಶಿವಣ್ಣ, ಶಾಂತಿಯಿಂದ ಸ್ವತಂತ್ರ ತಂದ ಕೊಟ್ಟ ಮಹಾತ್ಮ ಗಾಂಧೀಜಿಗೆ ಗುಂಡಿನ ದುರ್ಬಣ ಲಭಿಸಿತು ಶಿವಣ್ಣ. ವಿಶ್ವಾಸಹೀನವಾದ ಭಾರತ ತಲೆ ಎತ್ತಿ ನಿಂತಿದೆ. ಭಾರತದ ಮಹಾನಾಯಕರನ್ನು ಗುಂಡಿಟ್ಟ ಕೊಂದ ಮಹಾಭಾರತವಿದು. ಇಂಥ ನಾಡಿನಲ್ಲಿ ಎಂತ ಸೂರರಿದ್ದರೇನು, ಎಂತ ಧೀರರಿದ್ದರೇನು, ಕೊನೆಗೊಂದು ದಿನ ನಮ್ಮಂತ ಮರಣವು ಕೂಡ ರಕ್ತದ ಮಡುವಿನಲ್ಲಿಯೇ ಸಮಾಪ್ತಿ ಎಂಬುದನ್ನು ಮರೆಯಲಾರದು. ಬೇಡ ಕಾಳಿಂಗ, ಬೇಡ. ಅಂತ ಬಲವಾದ ಛಲ ತೊಟ್ಟು ನಿಲ್ಲಬೇಡ. ಬೆಟ್ಟ ಕೊಡುವ ಶಕ್ತಿ ರಟ್ಟಲಿಟ್ಟುಕೊಂಡು ಭಿಕ್ಷೆ ಬೇಡೋದು ಮಾನವನ ಧರ್ಮವಲ್ಲ. ಅದಕ್ಕೆ ಬಸವೇಶ್ವರ ವಾಣಿಯಂತೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತರಳಿ ಮೇಯಿತು. ಅಂದೇ ಹುಟ್ಟಿ ಅಂದೇ ಹೊಂದಿತು, ಒಂದವರು ಉಳಿವರೆ ಎಂದು ಬಸವಣ್ಣವರು ಅಂದೇ ಹೇಳಿದ್ರು. ಒಟ್ಟಿನಲ್ಲಿ ಆ ದೇವತೆಯ ನಿನ್ನ ಮೇಲೆ ಇರಬೇಕು, ಅದೇ ನನ್ನ ಆಸೆ. ದೇವರು ಎಲ್ಲಿದ್ದಾನೆ ಶಿವಣ್ಣ, ನಿನ್ನ ದೇವರು? ನಿಜವಾಗಿ ಆ ದೇವರು ಇದ್ದಿದ್ದರೆ ನಮ್ಮಂತವರಿಗೆ ಇಂಥ ಸ್ಥಿತಿ ಬರುವುದಿದ್ದಿಲ್ಲ. ಒಂದು ರೀತಿ ತಿಳಿದು ನೋಡಿದರೆ ಆ ಶ್ರೀಮಂತರಿಗೆ ಆ ದೇವರಿಗೆ ಶ್ರೀಮಂತರೇ ಬಲುವಿಷ್ಟವೆಂದು ಕಾಣುತ್ತದೆ. ಕಾಳಿಂಗ, ದೇವರನ್ನು ನಿಂದಿಸಿ ಮಾತನಾಡಿದರೆ ಫಲವೇನು? ಈ ಜಗನ್ನಾಳುವ ಈ ಜಗದೀಶ್ವರನಲ್ಲಿ ಭೇದ ಭಾವನೆಗಳು ಇದ್ದರೆ ಈ ಭೂಮಿಯ ಮೇಲೆ ಮಾನವನ ಸೃಷ್ಟಿ ಆಗುತ್ತಿರಲಿಲ್ಲ. ಜಗತ್ತಿಗೆ ಒಬ್ಬನೇ ದೇವರು, ಒಂದೇ ಧರ್ಮ. ಆ ಧರ್ಮವನ್ನು ಅರಿತುಕೊಂಡು ಹೋಗುವುದೇ ಈ ಮಾನವನ ಧರ್ಮ. ಅರಿತೆ ಶಿವಣ್ಣ ಈ ನಿನ್ನ ಹಿತೋಪದೇಶದ ಮರ್ಮವನ್ನು. ನಾನು ಈ ಊರಿನಲ್ಲಿ ತಲೆಬಾಗಿ ನುಡಿಯುವುದೆಂದರೆ ನಿನಗೊಬ್ಬನಿಗೆ ಮಾತ್ರ. ನನ್ನ ಒಡ ಹುಟ್ಟಿದ ಅಣ್ಣನಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡು ಬಂದಿದ್ದಕ್ಕೆ ನಾನು ನಿನಗೆ ಚಿರಋಣಿ. ಹೋಗ್ಲಿ ಬಿಡು ಕಾಳಿಂಗ, ಮೊನ್ನೆ ನೀನು ನಿನ್ನ ಆಸ್ತಿ ಕೇಳಲು ಆ ಧರ್ಮರಾಜನ ಮನೆಗೆ ಹೋಗಿದ್ದೀಯಂತೆ, ಏನಾಯ್ತು ಆ ವಿಷಯ? ಆ ವಿಷಯ ವಿಪಕೋಪಕ್ಕೇರಿ ಅನಾಹುತವಾಗುವ ಪ್ರಸಂಗ ಬಂದಿತು ಶಿವಣ್ಣ. ಮದವೇರಿದ ಆನೆಯಂತೆ ಸೊಕ್ಕಿನಿಂದ ವರ್ತಿಸಿದ ಆಧುನಿಕ ಧರ್ಮರಾಜ ಎಂದಿದ್ದರೂ ನನ್ನ ಬೇಟೆ. ಮನೆಗೆ ಹೋದ ನನ್ನನ್ನು ಮನ ಬಂದಂತೆ ನಿಂದಿಸಿ ಮಾತನಾಡಬಿಟ್ಟ. ಏನು, ನಿನಗೆ ನಿಂದಿಸಿ ಮಾತನಾಡಿದ್ದಾನೆ ಧನಿಕ? ಹಾಗಾದ್ರೆ ನಿನ್ನ ಆಸ್ತಿಯ ಪತ್ರ ಕೊಟ್ಟಿಲ್ಲ ಶಿವಣ್ಣ, ಕೊಟ್ಟಿಲ್ಲ. ಕರುಣೆಯಿಂದ ಕೈ ಮುಗಿದು ಕೇಳಿದರೆ
ಮಾಡಿದ್ದನೆಂದು ಹೇಳಬಿಟ್ಟ. ಅದಕ್ಕೆ ನಾನು ಪಣ ತೊಟ್ಟು ನಿಂತಿದ್ದೇನೆ, ಯಾರು ಕೊಲೆ ಯಾರು ಮಾಡುತ್ತಾರೆಂದು. ನ್ಯಾಯವಾಗಿ ನಿನ್ನ ಆಸ್ತಿ ನಿನ್ನ ಕೈ ಸೇರಬೇಕು. ಇಂದಿಗೆ 20 ವರ್ಷವಾದರೂ ಮತ್ತೇಕೆ ಮಾತು ಮುರಿತಿದ್ದಾನೆ ಆ ಧನಿಕ. ಆದರೆ ನಮಗೂ ಆ ಧರ್ಮರಾಜನಿಗೂ ವೈರತ್ವದ ವೈಷಮ್ಯವಿದ್ದರೂ ಕೂಡ ಬೀಗತನದ ಬಾಂಧವತ್ವ ಕೂಡಿ ಏನು ತಿಳಿದಂತಾಗಿದೆ. ದೇವರು ಅವನಿಗೆ ಎಂದು ಸದ್ಬುದ್ಧಿಯನ್ನು ಗಣಿಸುತ್ತಾನೋ ಕಾದು ನೋಡಬೇಕು. ಬಾಂಧವ್ಯದ ಮಧುರತೆಯನ್ನು ಮೀರಿದರೆ ಕೆದರು ಕ್ಯಾರು ಹಾಕುತ್ತಾನೆ ಆ ಚಂಡಾಳ. ಅವನ ಶ್ರೀಮಂತಿಗೆ ಅಮಲವನ್ನು ಶಮನ ಮಾಡುವ ಈ ವೀರ ಯುವತ್ಕನದ ಚಮತ್ಕಾರ ಇನ್ನು ಅರಿತು ನೋಡು. ಶಿವಣ್ಣ ತಾನೊಬ್ಬ ಮಾನವನಾಗಿ ಈ ಭೂಮಿಯ ಮೇಲೆ ಹುಟ್ಟಿದನೆಂದು ಕೆರೆದು ಕೇರು ಮಾತನಾಡುವವನೊಂದು ಬದುಕು ಕೊನೆಗೊಂದು ದಿನ ರಕ್ತದ ಮಡುವಿನಲ್ಲಿಯೇ ಸಮಾಪ್ತಿ. ಬೇಡ ಕಾಳಿಂಗ ಬೇಡ. ನಿಮ್ಮಿಬ್ಬರ ಕ್ರೋಧಾಗ್ನೆಯಲ್ಲಿ ಯಾರಾದ್ರೂ ಒಬ್ರು ಅನಾಹುತವಾದರೆ ಮುಂದೆ ನನಗೆ ತೊಂದರೆ. ನೀನು ಮಾತ್ರ ಯಾವ ಕಾರಣಕ್ಕೂ ದುಡುಕಿ ಕೆಡಬೇಡ. ಮನುಷ್ಯ ಬದುಕಬಹುದು, ಆದರೆ ಹುಟ್ಟಿ ಸತ್ತರೆ ಮತ್ತೆ ಸೃಷ್ಟಿಯಾಗಲು ಇದು ಹುಲ್ಲು ಜನ್ಮ ಅಲ್ಲ. ನೀನು ತಿಳಿದವನದ್ಯಾ. ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ಬರುತ್ತೇನೆ. ಆಯ್ತು ಶಿವಣ್ಣ, ಹೋಗಿ ಬನ್ನಿ. ಬಂಗಾರದಂತ ಗುಣವಂತ ಈ ಶಿವಣ್ಣ ಕೆಂಡದಂತೆ ಇದ್ದ ಆಧುನಿಕ ಸಂಗಡ ಬೀಗ ತಾನು ಆಯ್ತಂದ ಮೇಲೆ ಮುಂದೆ ಅನಾಹುತ ನಾಂದಿ ಆಡುವುದರಲ್ಲಿ ಸಂದೇಹವೇ ಇಲ್ಲ. ಇವರು ಎಲ್ಲರ ಮಧ್ಯ ಏನು ಅರಿಯದ ಆ ಮುಗ್ಗ ಹೆಣ್ಣ ಜ್ಯೋತಿ ಬಾಳಿನಲ್ಲಿ ಯಾರಾದರೂ ಬಿರುಗಾಳಿ ಎಬ್ಬಿಸಿದರೆ ಅಂತೆ ಮುಗಿಯಿತು ಅವರ ಮಾರಣ ಹೋಮ. ಓಹೋ, ಬರೆಯುವ ಗದ್ದಲದಲ್ಲಿ ಮಕ್ಕನಾಗಿ ಕಾಫಿ ಕುಡಿಯುವ ಸಮಯವನ್ನೇ ಮರೆತು ಬಿಟ್ಟೆ ಜ್ಯೋತಿ. ಹೌದಲ್ವೇ? ನೋಡಿ, ಅಂದ್ರೆ ನೀವು ನನ್ನನ್ನ ನೋಡ್ತಾ ಇರೋ ರೀತಿ ನೋಡಿದ್ರೆ ನಾನು ಮಾಡೋ ಕಾಫಿ ಸಿಹಿ ಇರೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಜ್ಯೋತಿ, ನೀನು ಕೊಟ್ಟ ಕಾಫಿ ಬಹಳ ಸಿಹಿಯಾಗಿದೆ. ಆ ದೇವಿಯ ಕೈಯಿಂದ ಬಂದ ಅಮೃತ ಇದ್ದ ಹಾಗೆ ಇದೆ ಜ್ಯೋತಿ. ನಮಸ್ಕಾರ ಚಿಕ್ಕ ದಣಿಕರೇ. ನಮಸ್ಕಾರ ವಿಕ್ರಮ್. ಅಂದ ಕಾರಣ ಏನಿಲ್ಲ, ಈ ಫೈಲಿನಲ್ಲಿ ನಿಮ್ಮದೊಂದು ಚಿಕ್ಕ ಸಹಿ ಬೇಕಾಗಿತ್ತು. ವಿಕ್ರಮ್, ಏನಕ್ಕೋಸ್ಕರ ಆಗಿ ಬೇಕಾಗಿತ್ತು ಸಹಿ? ದಾವಣಗೆರೆ ಕಾಟನ್ ಮಿಲ್ಲಿನಲ್ಲಿ ಖರೀದಿಸಿದ ನೂಲಿನ ಮಿಲ್ ಮಂಜೂರು ಮಾಡುವುದಿತ್ತು. ಆ ಖಾತೆ ಕೂಡ ನಿಮ್ಮ ಹೆಸರಿನಲ್ಲಿದೆ. ಓಕೆ, ಕೊಡಿ ಫೈಲ್. ನಾನಿನ್ನು ಬರ್ತೀನಿ ದಣಿಕರೇ. ವಿಕ್ರಮ್, ಇನ್ನು ಒಂದು ಹಾಗೆ ಹೋಗುತ್ತೀರೇನೋ? ಜ್ಯೋತಿ, ಒಂದು ಲೋಟ ಕಾಫಿ ತೆಗೆದುಕೊಂಡು ಬಾ. ದಣಿಕರೇ, ಇಷ್ಟು ದಿನ ಈ ಮನೆಯಲ್ಲಿ ಆಳುಗಳ ಮಾಡಿದ ಕಾಫಿಯನ್ನು ಕುಡಿದು ಬಹಳ ಬೇಜಾರಾಗಿ ಬಿಟ್ಟಿತ್ತು. ಆದರೆ ಇಂದು ಈ ಮನೆಯ ಒಡೆತಿಯ ಕೈಯಾರೆ ಮಾಡಿದ ಕಾಫಿ ನಿಜವಾಗಲೂ ಅಮೃತ ಇದ್ದ ಹಾಗಿದೆ. ನಾನಿನ್ನು ಬರ್ತೀನಿ ದಣಿಕರೇ. ಓಕೆ ವಿಕ್ರಮ್, ಹೋಗಿ ಬನ್ನಿ. ಜ್ಯೋತಿ, ಏನು ಹಾಗೆ ಮೈಮರೆತು ನಿಂತು ಬಿಟ್ಟೆ? ನೀ ನಿಂತ ನೆಲವೆಲ್ಲ ಸೌಂದರ್ಯದ ಸೀರೆ ಉಟ್ಟು ಸರಸ್ವತಿಯನ್ನೇ ಮರೆಸುವ ನಿನ್ನ ಹೊಂಬಣ್ಣದ ಮೈಕಾಂತಿಯನ್ನು ನಾನೆಷ್ಟು ವರ್ಣಿಸಲಿ? ನನ್ನ ಬಾಳಪುಟದತ್ತ ಉಜ್ಜಾಲವಾಗಿ ಬೆಳಗಬೇಕಾದ ನೀನೇ ನನ್ನ ಹೃದಯ ಮಂದಿರದ ದಿವ್ಯ ಜ್ಯೋತಿ. ಇದೇ
ಈ ಒಂದೊಂದು ಮಾತುಗಳು ಕೂಡ ಆ ಕವಿಗಳು ಕೂಡ ಸೃಷ್ಟಿಸಿರುವ ಸಾಹಿತ್ಯದಲ್ಲಿ ಪ್ರೇಮ ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ನನ್ನ ಕಲ್ಪನೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಯಾವುದೋ ಜನ್ಮದಲ್ಲಿ ಕವಿಯಾಗಿ ಹುಟ್ಟಿದ್ರಿ ಅಂತ ಈ ನಿಮ್ಮ ಸಾಹಿತ್ಯಭರಿತವಾದ ಮಾತುಗಳನ್ನು ಕೇಳಿ. ಜ್ಯೋತಿ, ಬಾನಲ್ಲಿ ಹಾರಾಡೋ ಹಕ್ಕಿಗಳ ಹಿಂಡು ಎಷ್ಟು ಚೆಂದ. ಅದರಲ್ಲಿ ಒಂದು ಹಕ್ಕಿಯ ರೆಕ್ಕೆ ಕತ್ತರಿಸಿಕೊಂಡು ನೆಲಕ್ಕೆ ಬಿದ್ದರೆ ಬಿದ್ದ ಹಕ್ಕಿಯ ನೋವು ಹಾರಾಡೋ ಹಕ್ಕಿಗಳಿಗೆ ಹೇಗೆ ಗೊತ್ತಾಗಬೇಕು. ಅದರಂತೆ ಈ ಮಾನವನ ಜನ್ಮವೂ ಕೂಡ ಬಡತನ, ಸಿರಿತನ, ನ್ಯಾಯ, ನೀತಿ ಎಲ್ಲವನ್ನು ಅರಿತುಕೊಂಡು ಹೋದಾಗಲೇ ಆ ಹೆಣ್ಣಿಗೆ ಮಾಣಿಕ್ಯದ ಮಹತ್ವ ಏನಂತ ಅರ್ಥವಾಗುತ್ತದೆ. ಜ್ಯೋತಿ, ಅರ್ಥವಾಗುತ್ತದೆ. ನೋಡಿ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಕಣ್ಣ. ನಿಮ್ಮಂತ ಪತಿಯನ್ನ ಆ ದೇವರು ನನಗೆ ಕರುಣಿಸಿದ್ದಲ್ಲ, ಅವನಿಗೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಈಗಿನ ಈ ಸಮಾಜದಲ್ಲಿ ವರದಕ್ಷಿಣೆ ಎನ್ನುವ ಪ್ರವಾಹಕ್ಕೆ ಸಿಲುಕಿ ಅದೆಷ್ಟೋ ಯುವಕರು ಹುಚ್ಚರಾಗಿ ಬಿಟ್ಟಿದ್ದಾರೆ ಕಣ್ಣ. ಹೀಗಿರ್ಬೇಕಾದ್ರೆ ನೀವು ಒಂದು ಪೈಸೆ ಕೂಡ ವರದಕ್ಷಿಣೆ ತೆಗೆದುಕೊಳ್ಳದೆ ಅವರಿಗೆ ಸರಿಯಾದ ದಾರಿಯನ್ನು ತೋರಬೇಕು ಅಂತ ನಾನಿನ ಸತಿಯನ್ನಾಗಿ ಮಾಡ್ಕೊಂಡ್ರೆ ನಿಜವಾಗಿ ನಿನಗೆ ನನ್ನ ಜ್ಯೋತಿ, ಪ್ರೇಮವೆಂಬ ಬೆಸುಗೆಯಲ್ಲಿ ಅದೆಂತ ಸಿಡಿಲೆದ್ದರೂ ಅದು ಕುಗ್ಗಲಾರದು. ನೀನು ತಿಳಿದುಕೊಂಡಿರುವ ಹಾಗೆ ಅಂತಸ್ತಿನ ವಿವೇಕತನ ನನಗಿಲ್ಲ. ನೀನು ಅಂತಸ್ತಿನಲ್ಲಿ ನಮಗಿಂತಲೂ ಕಡಿಮೆ ಇರಬಹುದು. ಆದರೆ ನಿನ್ನಲ್ಲಿದ್ದ ರೂಪ ಗುಣಕ್ಕೆ ಏನು ಬಡತನವೇ? ಜ್ಯೋತಿ, ಸತಿಪತಿಗಳ ಈ ದಾಂಪತ್ಯ ಜೀವನ ಸಿಹಿ ಸಕ್ಕರೆಯಾಗಿ ಮೃತ್ಯುವಿನಲ್ಲಿ ಸಾಗಿ ಸಮಭಾಗಿಯಾದಾಗಲೇ ಆ ಹೆಣ್ಣಿಗೆ ಮಾಣಿಕ್ಯದ ಮಹತ್ವ ಏನಂತ ಅರ್ಥವಾಗುತ್ತದೆ. ಜ್ಯೋತಿ, ಈ ನಿಮ್ಮ ಮಾತು 100ಕ್ಕೆ 100 ಸತ್ಯ ಕಂಡು. ಒಂದು ಹೆಣ್ಣಿನ ಕೊಳ್ಳಿಗೆ ತಾನು ಬಿದ್ದ ಮಾತ್ರಕ್ಕೆ ಮದುವೆ ಆಯ್ತು ಅಂತ ತಿಳಿದುಕೊಂಡ್ರೆ ಅದು ಶುದ್ಧ ತಪ್ಪು. ಒಂದು ಹೆಣ್ಣಿಗೆ ಮದುವೆಯಾದ ನಂತರ ಈ ಬಾಳಿನಲ್ಲಿ ದೋಣಿಯಲ್ಲಿ ಕುಳಿತಾಗ ಅದೆಂಥ ಬಿರುಗಾಳಿಯೇ ಬೀಸಿ ಬಂದರೂ ಕೂಡ ಅದನ್ನ ಎದುರಿಸಿ ನಡೆಯುತ್ತೇನೆನ್ನುವ ದೃಢ ನಂಬಿಕೆ ಆ ಹೆಣ್ಣಿನ ಮನಸ್ಸಿನಲ್ಲಿರ್ಬೇಕು. ಆದರೆ ಆ ಮನಸ್ಸಿನಲ್ಲಿ ಪ್ರತಿನಿತ್ಯವೂ ಕೂಡ ಶಾಂತಿ, ನೀತಿ, ಧರ್ಮ ಎನ್ನುವುದು ಮನೆ ಮಾತಾಗಿರ್ಬೇಕು. ಆಗ್ಲೇ ಆ ಹೆಣ್ಣಿಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಜ್ಯೋತಿ, ನಿತ್ಯ ನೀತಿ ತಪ್ಪಿ ಅಧರ್ಮದ ದಾರಿ ಹಿಡಿದು ಸತ್ಯದ ದಾರಿ ಹಿಡಿಸಬೇಕೆಂದು ಅದೆಷ್ಟೋ ಕವಿಗಳು ಶ್ರಮಪಟ್ಟರು ಅವರ ಪ್ರಯತ್ನಕ್ಕೆ ಫಲ ಸಿಗದಂತಾಗಿದೆ. ಜ್ಯೋತಿ, ಛಲವಂತ ನಮ್ಮಂತ ಯುವಕರು ವರದಕ್ಷಿಣೆ ಇಲ್ಲದೆ ಒಂದು ಹೆಣ್ಣಿಗೆ ಬಾಳು ಕೊಟ್ಟರೆ ಆ ಹೆಣ್ಣಿನ ಬಾಳೆ ಭವ್ಯವಾಗಿತ್ತು. ವರದಕ್ಷಿಣೆ ಎಂಬ ದುಡ್ಡಿಗೆ ಆಸೆ ಬಿದ್ದು ನರಕ ಕುಂಡ ಎಂಬ ವಂಶದಲ್ಲಿ ಕಾಲ ಕಳೆದರೆ ಆ ನಾಳೆ ಅಂತವರ ಸ್ಥಿತಿ ಶತ್ತ ಶವ ಹೊತ್ತೊಯ್ಯುವ ದಿಕ್ಕಿಲ್ಲದಂತಾಗುತ್ತದೆ. ಜ್ಯೋತಿ, ದಿಕ್ಕಿಲ್ಲದಂತಾಗುತ್ತದೆ. ವರದಕ್ಷಿಣೆ ಎಂಬುದು ಮಾನವನ ಪ್ರಾಣ ಹಿಂಡುವ ಒಂದು ಅಂಕುಶ ಎಂಬುದು ಮಾತ್ರ ಮರೆಯಬಾರದು. ಹೌದು ಸ್ವಾಮಿ, ಆದ್ರೆ ಈಗಿನ ಕಾಲದಲ್ಲಿ ಕಲಿತಿರುವ ಯುವ ಜನಾಂಗರೇ ಈ ವರದಕ್ಷಿಣೆ ಎನ್ನುವ ಪ್ರವಾಹಕ್ಕೆ ಸಿಕ್ಕಿ ಹೋಗಿದ್ದಾರೆ. ಇದಕ್ಕೋಸ್ಕರ ಹುಚ್ಚರಾಗಿ ಅಲ್ದಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ನೀತಿ ಪಾಠವನ್ನ ಹೇಳುವ ಆಚಾರ್ಯರು, ಪುರೋಹಿತರು ಕೂಡ ಇದರ ಹಿಂದೆ ಬಿದ್ದು ಅಲಿತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ವರದಕ್ಷಿಣೆ ಎನ್ನುವ ಆಹಾಕಾರ ತುಂಬಾ ದೊಡ್ಡದಾಗಿ ತಲೆ ಎತ್ತು ನಿಂತು ಬಿಟ್ಟಿದೆ. ವೆರಿ ಗುಡ್ ಜ್ಯೋತಿ, ಅಂತೂ ಮುಖ್ಯವಾದ ವಿಷಯವನ್ನೇ ಉಚ್ಚರಿಸಿಬಿಟ್ಟೆ. ನೀನು ಭಾಷಣ ಮಾಡುವುದರಲ್ಲಿ ಎತ್ತಿದ ಕೈಯಂತೆ ಕಾಣುತ್ತದೆ. ಏನೇ ಜ್ಯೋತಿ, ಬರೀ ಈ ಹಾಳು ವರದಕ್ಷಿಣೆ ಬಗ್ಗೆ ಭಾಷಣ ಮಾಡುತ್ತಾ ನಿಲ್ಲುತ್ತೀಯೋ ಅಥವಾ ಈ ಇನೇನಿಗೆ ಏನಾದರೂ ಪ್ರೇಮ ದಕ್ಷಿಣೆ ಕೊಡುತ್ತೀಯೋ? ಅಲ್ಲೇ ಇರಿ ನೋಡಿ, ಇದು ಒಳ್ಳೆ ಸಮಯವಲ್ಲ. ಅದು ಅಲ್ಲದೆ ಮನೆಯಲ್ಲಿ ಯಾರಿಲ್ಲ ಅಂತ ನನ್ನ ಮೈ ಮೇಲೆ ಏರಿ ಬರಬೇಡಿ. ಇನ್ನೇನು ಮಾವ ಬರುವ ಹೊತ್ತಾಯ್ತು. ಮಾವನೇನೆ, ಮಾವನವರಪ್ಪ ಬಂದರು ಈ ಗಂಡು ನಿನ್ನನ್ನು ಕೈ ಬಿಡಲಾರ, ತಿಳಿಯಿತೆ? ಮುತ್ತನೇನು ತಿಳಿಸುತ್ತು ನೋಡಿ, ಹೊತ್ತಾಯ್ತು, ಬನ್ನಿ ಊಟ ಮಾಡಿ. ಜ್ಯೋತಿ, ಮುತ್ತು ಕೊಡುವುದೊಂದೇ ನಿನ್ನ ಕೆಲಸ. ಅದರ ಸವಿ ರುಚಿ ಅನುಭವಿಸದೆ ಈ ನಮ್ಮಬ್ಬರ ಕೆಲಸ. ಬಾರೆ ನನ್ನ ರಾಣಿ. ಮುತ್ತಿನ ಕಾಣಿಕೆ
ಹೌದು, ಒಂದು ಸಿಹಿ ಮುತ್ತಾದರೆ ಕೊಡುವೆಯಾ? ಸಿಹಿ ಮುತ್ತಿನ ಚಕಮಕಿಯಲ್ಲಿ ಸಿಕ್ಕಿಕೊಂಡ ಕಾಡು ಗಿರಿ ಕಂದರಗಳಲ್ಲಿ ಅಡಿಗೆ ಕುಳಿತ ಕಾಡು ಪ್ರಾಣಿಗಳ ವ್ಯವಸ್ಥಿತಾಗಿದೆ ಈ ಕಲಿಯುಗದ ಬಟ್ಟೆ ಹರಕ ಬಡಪಾಯಿಗಳ ಬಾಳು. ನಿತ್ಯ ನಮ್ಮಂತ ಶ್ರೀಮಂತರು ಕಾಸು ಬೀಸಿದರೆ ಸಾಕು ಸೆರೆಗೆ ಹಾಸುವ ಸಿಂಹಗಳ ಸಂಖ್ಯೆ ಹೆಚ್ಚಾಗಿ ಬಿಟ್ಟಿದೆ ಈ ನಮ್ಮ ಜಗತ್ತಿನಲ್ಲಿ. ಅದು ನಿಜ. ಆದರೆ ಬಾಳಿನ ನಕ್ಷತ್ರ ಹೊಳಪಿನ ಮೋಹಕ ಮಾಟಗಾರ್ತಿಯಾದ ಆ ಜ್ಯೋತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಬಚ್ಚಿಟ್ಟುಕೊಳ್ಬೇಕಪ್ಪ ಆಸೆ ಪಟ್ಟಿದೆ. ಆದರೆ ಆ ಜ್ಯೋತಿ ನಾನು ದುಡಿಯುವ ಮನೆಯಲ್ಲಿ ಮನೆ ಒಳಗಾಗಿ ಕಾಲಿರಿಸಿದ್ದಾಳೆ. ಬರಲಿ ಸಮಯ ಸಾಧಿಸಿ ಬೀಸುವೆ ಅವರ ಮೇಲೆ ನನ್ನ ಮೋಹದ ಬಲಿಯನ್ನು. ನಮಸ್ಕಾರ ಧನಿಕರೇ, ನಿಮ್ಮನ್ನು ಭೇಟಿಯಾಗಲು ಹೊರಟಿದೆ. ಅನಿರೀಕ್ಷಿತವಾಗಿ ತಾವೇ ದರ್ಶನಾದ್ರಲ್ಲ. ಓ ವಾ ವಿಕ್ರಮ್, ಇಂಥ ಅವಸರದ ಕೆಲಸವೇನಿತ್ತು? ಅದೇ ಆ ಫ್ಯಾಕ್ಟರಿಯ ಸಂತದ ಸುದ್ದಿಯನ್ನು ತಿಳಿಸಲು ಬಂದಿದ್ದೇನೆ ಧನಿಕರೇ. ಈ ವರ್ಷ ನಮ್ಮ ಕಂಪನಿಯಿಂದ ರಿಲೀಸ್ ಆದ ಕಾಟನ್ ನೋಡಿ ರಾಷ್ಟ್ರೀಯ ಪ್ರಥಮ ಸ್ಥಾನ ಪಡೆದಿದೆ ಹಾಗೂ ಪ್ರಶಸ್ತಿಯನ್ನು ಪಡೆಯಲಿದೆ. ವಿಕ್ರಮ್, ಈ ನಮ್ಮ ಕಂಪನಿ ಇಷ್ಟೊಂದು ಕೀರ್ತಿ ಲಭಿಸಬೇಕಾದರೆ ನಿನ್ನ ಪಾತ್ರ ಸಾಧನೆ ಮುಖ್ಯ. ಅದು ಇರಲಿ, ನನ್ನ ವೈಯಕ್ತಿಕವಾಗಿ ಒಂದು ಗಂಡಾಂತರ ಎದುರಾಗಿದೆ. ಅದನ್ನು ಪರಿಹರಿಸುವ ಮಹಾಪುರುಷ ನೀನಾಗಬೇಕು. ಅದಕ್ಕೇನಂತೆ ಇದ್ದ ವಿಷಯವನ್ನು ಹೇಳಿದ್ದೇನೆ. ನಿಮ್ಮ ಕೈ ತುತ್ತಿನ ಅನ್ನವನ್ನು ಈ ನನ್ನ ಜೀವ ಸದಾ ನಿಮ್ಮ
ಬೆಂಗಾವಲು. ನಿಮ್ಮ ಪ್ರಾಣಕ್ಕೆ ಏನಾದರೂ ಪ್ರಾರಂಭದಲ್ಲಿ ನನ್ನ ಪ್ರಾಣವನ್ನು ಪಡೆದಿದ್ದು ನಿಮ್ಮನ್ನು ಕಾಪಾಡ್ತೀನಿ. ಆಯ್ತೆ? ಶಭಾಷ್ ವಿಕ್ರಮ್, ಶಭಾಷ್. ಮೆಚ್ಚಿದೆ ಈ ನಿನ್ನ ಮಾತಿಗೆ. ಆ ಶ್ರೀರಾಮಚಂದ್ರನಿಗೆ ಆಂಜನೇಯ ಹೇಗೆ ಬೆಂಗಾಲವಾಗಿದ್ದಾರೋ ಅದರಂತೆ ಈ ಧರ್ಮರಾಜನಿಗೆ ಈ ವಿಕ್ರಮೇ ಅಜ್ಞಾತಧಾರಕ. ಹೊಗಳಿಕೆ ಮಾತು ಸಾಕುವುದನಿಕರೆ ವಿಷಯವೇನೆಂದು ವಿವರಿಸಿ ಹೇಳಿ. ಹೇಳ್ತೇನೆ ವಿಕ್ರಮ್, ನಾನು ಕಟ್ಟಿಸಿದ ಫ್ಯಾಕ್ಟರಿಯ ಬಯಲು ಜಾಗ ಕಾಳಿಂಗನ ತಂದೆ ಭದ್ರನಾಯಕನ ಹೆಸರಿನಲ್ಲಿತ್ತು. 20 ವರ್ಷಗಳ ಹಿಂದೆ ಅವನಿಗೂ ಅದರಲ್ಲಿ ಅರ್ಧ ಆದಾಯ ಕೊಡುತ್ತೇನೆಂದು ಸೈನ್ ಹಾಕಿಸಿಕೊಂಡು ಅವನನ್ನು ಸಮಾಪ್ತಿ ಮಾಡಿಬಿಟ್ಟೆ. ಆದರೆ ಅವನ ವಂಶದ ಕುಡಿಯಾಗಿ ಸಿಡಿದಿದ್ದ ಆ ಕಾಳಿಂಗ ಆಗಾಗ ಆಸ್ತಿಯ ಬಗ್ಗೆ ನನ್ನ ಹತ್ರ ತರ್ಕ ನಡೆಸುತ್ತಾ ಬಂದಿದ್ದಾನೆ. ಅದಕ್ಕೆ ಕಾಳಿಂಗನ ಮುಗಿಸಬೇಕು ಅಷ್ಟೇ ತಾನೇ. ಈ ವಿಕ್ರಮ್ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದರೆ ಸಾಕು, ಆ ಕಾಳಿಂಗನ ಕ್ಷಣಗಳೇ ಪ್ರಾಣ ಕಳೆದುಕೊಳ್ತಾನೆ. ಧನಿಕರೇ, ಆ ಚಿಕ್ಕ ಕೀಟವನ್ನು ನಾಶ ಮಾಡಲು ನೀವೇಕೆ ಅಷ್ಟು ಶ್ರಮ ಪಡಬೇಕು? ಇನ್ನು ಮೇಲೆ ಆ ಕಾಳಿಂಗ ನನ್ನ ಕೈಯಲ್ಲಿ ಕೈಲಾಸವೆಂದು ತಿಳಿದುಕೊಳ್ಳಿ. ಶಭಾಷ್. ಈ ಕಾಳಿಂಗನಿಗೆ ಕೈಲಾಸಕ್ಕೆ ಕಳಿಸುವ ಉಪಾಯವನ್ನು ಹುಡುಕಿದ ಕಳ್ಳ ಕುನ್ನಿಗಳೇ. ಈ ಕಾಳಿಂಗನ ಮೈ ಮೇಲೆ ಕೈ ಮಾಡುವ ಗಂಡು ಈ ಊರಿನಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಿಮ್ಮ ಮೋಸಕ್ಕೆ ನಾನು ಬಲಿಯಾಗುತ್ತೇನೆ. ನಿಮ್ಮ ಭಾವನೆ ಶುದ್ಧ ತಪ್ಪು. ಸಾಕಿದ ನಾಯಿಯನ್ನೇ ಕೊಲ್ಲಲಾಗದ ನಿಮ್ಮ ಧೀರತನ ಈ ವೀರನನ್ನು ಕೊಲ್ಲಬಹುದೇ? ಬಾಯಿ ಬಿಗಿ ಹಿಡಿದು ಮಾತನಾಡು. ಉತ್ತಟತನದಿಂದ ಉತ್ತರ ಕೊಟ್ಟರೆ ತರ್ಕದ ದಾರಿ ಕಾದಿತು. ಕಾಳಿಂಗ, ನೀನು ದಲಿತ ಸಂಘದ ಆನೆಂದು ಬರ್ತಾನೆಂದ ವರ್ತಿಸಿದರೆ ಅಂಕುಶ ನಾನಾಗಬೇಕಾಗುತ್ತದೆ. ಅಂಕುಶ ಕಾದ ಕಬ್ಬಿಣವನ್ನೇ ಕೊಂಬರ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತನಗೆ ಬೇಕಾದ ವಸ್ತುಗಳನ್ನು ಹೇಗೆ ಮಾಡಿಕೊಳ್ಳುತ್ತಾನೋ ಹಾಗೆ ನಿಮ್ಮಂತ ಸ್ವಾರ್ಥ ಶ್ರೀಮಂತರನ್ನು ಸದಬಡಿದು ನನ್ನ ಸ್ವಾಧೀನದಲ್ಲಿ ಸೆರೆ ಹಿಡುವುದೇ ಈ ಕಾಳಿಂಗನ ಕರ್ತವ್ಯ. ಅರ್ಥವಾಯಿತೆ? ಕರ್ತವ್ಯ ಕರ್ತವ್ಯದ ಕಟ್ಟಡವನ್ನು ಕಟ್ಟುವ ಕಡು ಪಾಪಿ ನಿನ್ನಂತೆ ಛಲ ತೊಟ್ಟಿ ಚಕ್ರಕೋಟಿನೇ ಪ್ರವೇಶಿಸಿದ ಅಭಿಮಾನವಿನ ಗತಿ ಏನಾಯ್ತು ಗೊತ್ತೇ? ಅಂತ ವೀರ ಶೂರರ ಸುತನಾದ ಅಭಿಮನ್ಯ ಸಾಯಿ ಮುನ್ನ ಹನಿ ನೀರಿಗೆ ದಿಕ್ಕಿಲ್ಲದೆ ಬಿಕ್ಕಿ ಬಿಕ್ಕಿ ಪ್ರಾಣ ಬಿಟ್ಟ. ಅದರಂತೆ ಕೊನೆಗೊಂದು ದಿನ ನಿನ್ನ ಸ್ಥಿತಿ ಹದ್ದು ಕಾಗಿಗಳಿಗೆ ಆಹಾರವಾಗುತ್ತದೆ ಎಂಬುದರಲ್ಲಿ ಭ್ರಮೆ ಇಲ್ಲ. ಸಾಕಿದ ಸೊಕ್ಕಿನ ಸ್ವಾನವೇ, ಈ ಕಾಳಿಂಗನಿಗೆ ಮೃತ್ಯುನೊಡನೆ ಹೋರಾಡುವ ಎದುರಿಗೆ ಬಾಣ ಬಿಡುವೆಯಾ? ವೀರ ಕೇಸರಿಗಾಗಿ ಹೋರಾಡಿದ ಅಭಿಮನ್ಯವು ಮೃತ್ಯುವಿಗಾಗಿ ಅಂಜಿ ಹಿಂಜರಿರಲಿಲ್ಲ. ಅಂತ ವೀರ ಬಾಲಕನನ್ನು ಕೊಲ್ಲಬೇಕಾದರೆ ಕಾಡುವರು ಎಂತ ಹೀನ ಕಾರ್ಯವನ್ನು ನಿರ್ಮಿಸಿದರು ಗೊತ್ತೇ? ಅಭಿಮನ್ಯು ರಣರಂಗದಲ್ಲಿ ನಿಂತು ಪಣ ತೊಟ್ಟು ಹೋರಾಡಿದನ ಹೊರತು ಸಿಕಂಡಿಯ ಹಾಗೆ ಸೈನಿಕರನ್ನು ಕಂಡು ಹೇಡಿಯ ಹಾಗೆ ಹಿಂಜಿರಿಗಲಿಲ್ಲ. ತಿಳಿಯದೆ ಅಂದರೆ ಅಭಿಮನ್ಯುವಂತೆ ನಮ್ಮ ಚಕ್ರ ವ್ಯೂಹದಲ್ಲಿ ನುಗ್ಗಿ ಪ್ರಾಣ ಕಳೆದುಕೊಳ್ಳುವ ಮಹಾದೋಷ ಇಟ್ಟುಕೊಂಡು ಬಂದಂತೆ ಕಾಣುತ್ತದೆ ಅಲ್ಲವೇ? ಕಾಳಿಂಗ, ಇಲ್ಲದ ವೇದಾಂತ ಹೇಳಿ ಒದ್ದಾಡಿ ಪ್ರಾಣ ಕಳೆದುಕೊಳ್ಳುವ ಆಸೆ ಇಟ್ಟುಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗುವುದಿಲ್ಲ. ಧರ್ಮರಾಜ್, ಸುಮ್ಮನೆ ಹೊರಟು ಹೋಗಲು ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಬರಬೇಕಾದ ಆಸ್ತಿ ಪತ್ರ ನನ್ನ ಕೈ ಸೇರಿದ್ದಾಗಲೇ ನನ್ನ ನಿನ್ನ
ಬಗ್ಗೆ ಎಳ್ಳಷ್ಟು ಆಸೆ ಇಟ್ಟುಕೊಳ್ಳಬೇಡ. ನಾನು ನಿಷ್ಠುರವಾಗಿ ಹೇಳ್ತೀನಿ, ಅದರ ಆಸೆ ಬರೆದು ಮುಂದಿನ ದಾರಿ ನೋಡಿಕೋ ಎಂದು. ಏನಂದೆ? ನಾನು ಮುಂದಿನ ದಾರಿ ನೋಡಿಕೊಳ್ಳಬೇಕು. ನಿಮ್ಮಂತ ಸ್ವಾರ್ಥ ಶ್ರೀಮಂತ ಸಾಕಿದ ಏ ವಿಕ್ರಮ್, ನಿನಗೆಷ್ಟು ಈ ದಿನ ಧನಿಕನ ಮೇಲೆ ಸ್ವಾಭಿಮಾನವಿದೆ, ಅಷ್ಟೇ ನನ್ನ ಆಸ್ತಿ ಮೇಲೆ ನನಗೆ ಸ್ವಾಭಿಮಾನವಿದೆ. ಮಮತೆಯಿಂದ ಕೇಳಿದರೆ ಕೊಲೆ ಮಾತು ವ್ಯಕ್ತಿವಿರ ಕಾಲ ಸರ್ಪಗಳೇ. ಆ ಓಡಗಿನ ನಾಟಕ ಹಾವು ಹೇಗೆ ತಲೆ ಎತ್ತಿ ಆಡುತ್ತದೆಯೋ ಹಾಗೆ ನಿಮ್ಮನ್ನು ನನ್ನ ಕೈಯಲ್ಲಿ ಓಟದ ಗೊಂಬೆಯಂತೆ ಮಾಡಿಬಿಡುತ್ತೇನೆ, ನೆನಪಿಟ್ಟುಕೊಳ್ಳಿ. ಚಂದ ಕಚ್ಚಿದ ಆನೆಗೆ ಅಂಕುಶವೇ ಅಗತ್ಯ ಎಂಬಂತೆ ಇಂದು ಅರ್ಥವಾಯ್ತು ಕಲಿಂಗ. ಮತ ಏರಿದೆ ನಿನ್ನ ಮಹದಾಸೆ, ಮುಕ್ತಿಯನ್ನು ಸಮೀಪಿಸಿಕೊಳ್ಳುತ್ತಿದೆ. ತಿರುಗೇಡಿದರೆ ನೀನು ಆಡುವ ಶಬ್ದ ಸ್ವಲ್ಪ ಮಿತಿಯಲ್ಲಿ ಇರಲಿ ಮಗನೇ, ಇಲ್ಲವಾದರೆ ನಿನ್ನ ಕೈಕಾಲನ್ನು ಕತ್ತರಿಸಿ ಆ ಚಾಮುಂಡೇಶ್ವರಿ ತಾಯಿಯ ಪಾದದಡಿಗೆ ಇಡಬೇಕಾಗುತ್ತದೆ. ಎಚ್ಚರ. ಮುನ್ನೆಚ್ಚರಿಕೆ ಕೊಡುವ ಕಟುಕನೆ, ಇಲ್ಲಿವರೆಗೆ ನನ್ನ ಜೀವ ಹಾಳು ರಗಳುಗಳ ಹೊತ್ತು ಬದುಕಿದ್ದೇಕೆ ಗೊತ್ತೇ? ನಿಮ್ಮಂತ ವಿಶ್ವಾಸ ದ್ರೋಹಿಗಳು ರುಂಡು ಚೆಂಡಾಡುವ ಅಂಬಲಕ್ಕಾಗಿ. ಹೇ ವಿಕ್ರಮ್, ನಿನಗೆಷ್ಟು ನೀನು ಹೇಳಿದ ಹಾಗೆ ಆ ಮೃತ್ಯವು ಯಾರಿಗೆ ಯಾವ ದಾರಿ ತೋರಿಸಿದನೆಂದು ಸ್ವಲ್ಪ ಅರಿತು ಅವನು ಹಾಕಿಸ ಪಾಪತ್ಮ. ಸ್ವಲ್ಪ ತಾಳಿರೋ ರಣಹದ್ದುಗಳೇ. ಆಯಾ ತಪ್ಪಿ ಮಾತನಾಡುತ್ತಿರುವ ಈ ಕಾಳಿಂಗ ಮುಂದೆ ಯಾವ ಅನಾಹುತ ಮಾಡಲು ಬೇಸುವನಲ್ಲ. ಇಷ್ಟೇನಾದರೂ ಉಪಾಯ ಮಾಡಲೇಬೇಕು. ಧರ್ಮರಾಜ್, ನಿನ್ನ ಜೀವನದ ಬಗ್ಗೆ ನಿನ್ನ ಆಸೆ ಇದ್ದರೆ ನನ್ನ ಆಸ್ತಿ ನನಗೆ ಸುಮ್ಮನೆ ಬಿಟ್ಟು ಕೊಟ್ಟು ಬಿಡು. ಇನ್ನು ನೀನು ಹೀಗೆ ಹೋರಾಡುವುದಾದರೆ ಇನ್ನು ನಿನಗೆ ಸಮಯ ಕೊಡುತ್ತೇನೆ. ವಿಚಾರಿಸಿ ಹೇಳಿ ಕಳಿಸು ಈ ನಿನ್ನ ಸಾಕಿದ ನಾಯಿಯ ಮುಂದೆ ನಾನಿನ್ನು ಬರ್ತೇನೆ. ವಿಕ್ರಮ್, ಈ ಕಾಳಿಂಗ ಸಾಮಾನ್ಯದವನಲ್ಲ. ನಾವು ಸುಮ್ಮನೆ ಕುಳಿತರೆ ಮುಂದೆ ನಮ್ಮ ಪ್ರಾಣಕ್ಕೆ ಆಪತ್ತು ತರುವ ಮಹಾಪಾಪಿಯಾಗುತ್ತಾನೆ. ಇದಕ್ಕೇನಾದ್ರೂ ಉಪಾಯ ಮಾಡಿ ಜೀವನ ಕಥೆಯನ್ನು ಮುಗಿಸುವ ಸಂಚು ಹುಡುಕಲೇಬೇಕು. ಹೌದು, ಇದಕ್ಕೆ ತಕ್ಕ ಉಪೇನೆಂದರೆ ಒಂದೇ ಒಂದು ದಾರಿ ಇದೆ. ಹೇಗೋ ತಿಂಗಳಿಗೊಮ್ಮೆ ದಲಿತ ಸಂಘದ ಸಂಘಟನೆಯು ಬೆಂಗಳೂರಿನಲ್ಲಿ ನಡೆಯುತ್ತದೆ. ಆ ಸಂಘಟನೆಯಲ್ಲಿ ಈ ಕಾಳಿಂಗನೇ ಮುಂದುವರಿತೆ ವಹಿಸಿರ್ತಾನೆ. ಆಗ ನಾವು ದೂರದಿಂದ ಎಲ್ಲಾದರೂ ಮರೆಯಲ್ಲಿ ನಿಂತು ಗುಂಡೇಟಿನ ಗುರಿ ಇದ್ದರೆ ಸಾಕು. ಆ ಕಾಳಿಂಗನ ಪ್ರಾಣ ಪಕ್ಷಿ ಬಿಕ್ಕಿ ಬಿಕ್ಕಿ ಸತ್ತಾಗ ಆ ಅಪವಾದ ಆ ಸಂಗತಿ ಇರುತ್ತದೆ. ಹೊರತಾಗಿ ನಮ್ಮ ಮೇಲೆಲ್ಲ ಹೇಗಿದೆ ಧನಿಕರೇ ನನ್ನ ಪ್ಲಾನ್? ಕರೆಕ್ಟ್ ವಿಕ್ರಮ್. ಆದರೆ ಆ ದಲಿತ ಸಂಘದವರು ಬಲು ಚಾಣಕ್ಷಕರು. ಮೈ ತುಂಬಾ ಕಣ್ಣಿಟ್ಟುಕೊಂಡು ಬಲು ಎಚ್ಚರದಿಂದ ಇರ್ತಾರೆ. ಹಾಗೇನಾದ್ರೂ ನಾವು ಅವರ ಕೈಯಲ್ಲಿ ಬಿದ್ದರೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದು ಏನಾಗಲಿ ಮೊದಲು ಇವನ ಕಥೆಯನ್ನು ಮುಗಿಸುವ ಸಂಚು ಹುಡುಕೋಣ. ಈಗ ಸದ್ಯ ಫ್ಯಾಕ್ಟರಿಗೆ ಹೋಗಿ ವ್ಯವಹಾರ ನೋಡೋಣ. ನಡೀರಿ ಹೋಗೋಣ.